ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಕೊರೆಯುವ ಚಳಿ ಎಫೆಕ್ಟ್, ನಾಟಿ ಕೋಳಿಗಳ ಮಾರಣ ಹೋಮ. ಪ್ರಾಣಿ ಪಕ್ಷಿಗಳ ಮಾಲೀಕರೇ ಎಚ್ಚರ, ನಿಮ್ಮ ಪ್ರಾಣಿಗಳ ರಕ್ಷಣೆಗೆ ಜಾಗರೂಕರಾಗಿರಿ, ಪಶು ಇಲಾಖೆ ಎಚ್ಚರಿಕೆ. 15ನೇ ಹಣಕಾಸು ನಿಧಿ ದುರುಪಯೋಗ ಆರೋಪ ಸಾಬೀತು, ಅನರ್ಹಗೊಂಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ. ದುರುಪಯೋಗ ಹಣ ಮರುಪಾವತಿಸುವಂತೆ ಪಂಚಾಯತ್ ಸದಸ್ಯರ ಆಗ್ರಹ. ಮಿಸ್ಟರ್ ಕ್ಲೀನ್ ಚಿಟ್ ಹೆಗ್ಗಳಿಕೆಗೆ ಪಾತ್ರವಾದ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಅಕ್ರಮ ಭೂ ಒತ್ತುವರಿ ಆರೋಪ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ. ಇಶಾ ಫೌಂಡೇಶನ್ ಕ್ರಾಸ್ ಬಳಿ ಭೀಕರ ಅಪಘಾತ. ಇಂದು ಸಹ ಕ್ವಾಂಟರ್ ಬೈಕ್ ಮತ್ತು ಲಾರಿ ನಡುವೆ ಸರಣಿ ಅಪಘಾತ. 2 ವಾಹನಗಳು ನಜ್ಜುಗುಜ್ಜು, ಇಬ್ಬರ ಸ್ಥಿತಿ ಗಂಭೀರ. ವಾರ್ತೆಗಳ ವಿವರ. ಕೊರೆಯುವ ಚಳಿಗೆ ಮನುಷ್ಯರೇನೋ ಹೊದಿಕೆ ಹೊದ್ದಿಕೊಂಡು ಸ್ವೆಟರ್, ಜರ್ಕಿನ್ ಹಾಕೊಂಡು ರಕ್ಷಣೆ ಪಡೆದುಕೊಳ್ತೇವೆ. ಆದರೆ ಮಾತು ಬರದ ಮೂಕ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಯಾರನ್ನ ಕೇಳಿ ಯಾವ ಹೊದಿಕೆ ಹೊದ್ದುಕೊಂಡು ರಕ್ಷಣೆ ಪಡೆದುಕೊಳ್ಳಲು ಸಾಧ್ಯ? ಈ ಬಾರಿ ಕೊರೆಯುವ ಚಳಿಗೆ ಮನುಷ್ಯನೇ ಗಡಗಡ ನಡುಗಿ ಹೋಗುತ್ತಿದ್ದಾನೆ. ಇನ್ನು ಪ್ರಾಣಿ ಪಕ್ಷಿಗಳು ಚಳಿ ತಡೆಯದೆ ಜೀವ ಬಿಡುತ್ತಿವೆ. ಅಂಥದೊಂದು ಘಟನೆಯಲ್ಲಿ ಸಾಕಿ ಬೆಳೆಸಿದ್ದ ವಿವಿಧ ನಾಟಿ ಕೋಳಿಗಳು ಚಳಿ ತಡೆಯಲಾಗದೆ ಸತ್ತು ಹೋಗಿದ್ದು ಸಾವಿರಾರು ರೂಪಾಯಿ ನಷ್ಟ ಉಂಟಾಗಿದೆ. ಅದೆಲ್ಲಿ ಗೊತ್ತಾ? ಈ ಸುದ್ದಿ ನೋಡಿ ಗೊತ್ತಾಗುತ್ತದೆ. ಹೌದು, ಕಳೆದ 45 ವರ್ಷಗಳಿಂದ ಹೋಲಿಕೆ ಮಾಡಿದ್ರೆ ಈ ವರ್ಷ ವಿಪರೀತ ಚಳಿ ಎನಿಸುತ್ತಿದೆ. ಎಷ್ಟು ಸ್ವೆಟರ್ ಹೊದಿಕೆ ಹಾಕಿಕೊಂಡರೂ ಚಳಿ ತಡೆಯಲಾಗದೆ ಗಡಗಡ ನಡುಗಿಸಿಬಿಡುತ್ತಿದೆ. ಮಾತು ಬರುವ ಮನುಷ್ಯರೇನು ಅವರಿವರ ಸಹಾಯ ಪಡೆದು ಜೀವ ರಕ್ಷಿಸಿಕೊಳ್ತಾರೆ. ಆದ್ರೆ ಪ್ರಾಣಿ ಪಕ್ಷಿಗಳ ಪಾಡು ಕೇಳೋರು ಯಾರು? ಮರದ ಪೊಟರೆಗಳಲ್ಲೋ ಗೂಡುಗಳಲ್ಲೋ ಮುದುರಿ ಬಚ್ಚಿಟ್ಟುಕೊಂಡರೂ ಚಳಿ ಗಡಗಡ ನಡುಗಿಸಿ ಬಿಡುತ್ತೆ. ಕುರಿ ಕೋಳಿ ಸಾಕಾಣಿಕೆದಾರರು ಕೊಂಚ ಹೆಚ್ಚಿನ ಆಸಕ್ತಿ ವಹಿಸಿ ಅವುಗಳಿಗೆ ಶೆಡ್ ನಿರ್ಮಿಸಿಕೊಂಡು ತಮ್ಮ ಕುರಿ ಕೋಳಿ ಮೇಕೆಗಳ ರಕ್ಷಣೆ ಮಾಡಿಕೊಳ್ಳಬೇಕಾಗುತ್ತದೆ. ಇದಿಲ್ಲದೆ ಬಯಲಿನಲ್ಲಿ ಬಿಟ್ಟರೆ ಸಾಯೋದಂತೂ ಗ್ಯಾರಂಟಿ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ವಾಸಿ ಇಂಜಿನಿಯರ್ ಅಶ್ವಿನ್ ಎಂಬುವರು ಸಾಕಾಣಿಕೆ ಮಾಡುತ್ತಿದ್ದ ವಿವಿಧ ತಳಿಯ ನಾಟಿ ಕೋಳಿಗಳು ಚಳಿಗೆ ತಡೆಯಲಾಗದೆ 1 ವಾರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕೋಳಿಗಳು ಸತ್ತು ಹೋಗಿ ಸಾವಿರಾರು ರೂಪಾಯಿ ನಷ್ಟಕ್ಕೆ ಒಳಗಾಗಿದ್ದಾರೆ. ನೂರು ಚಿಲ್ಲರೆ ಆಗಿದೆ. ಸೊ ನೀವು ಹೇಳ್ದಂಗೆ ಯಾವ ವರ್ಷ ನೋಡಿಲ್ಲ, 10-12 ವರ್ಷದಿಂದ ನಮಗೆ ಬುದ್ಧಿ ಬಂದಂಗೆ ನೋಡಿ ಇಷ್ಟೊಂದು ಚಳಿ ಯಾವತ್ತೂ ಆಗಿದೆ. ಆ್ಯಂಡ್ ಇನ್ನೊಂದು ವಾತಾವರಣದಲ್ಲಿ ಜಾಸ್ತಿ ಏರ್ಪೇರ್ ಆಗ್ತದೆ. ಒಂದು ದಿವಸ ಏನಾಗುತ್ತೆ, ಅಟ್ಲೀಸ್ಟ್ ಬಿಸಿ ಬರುತ್ತೆ, ಕೆಲವು ದಿವಸ ಪೂರ್ತಿ ನಿಮಗೆ ಜಡಿ ಬೀಳುತ್ತೆ. ಮಂಜು ಹೆಂಗಂದರೆ ಒಂದು 10 ಅಡಿ ಮುಂದಿರೋ ಜನನೂ ಕಾಣಿಸೋದಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಜನ ಆಚೆ ಬರೋದೇ ಕಷ್ಟ. ನಮ್ಮದು ನಾಟಿ ಕೋಳಿ ಅಂದಮೇಲೆ ನಾವು ಶೆಡ್ಡಲ್ಲಿ ಸಾಕಲಿಕ್ಕೆ ಆಗೋದಿಲ್ಲ, ಅದು ಆಚೆನೇ ಸಾಕಬೇಕು. ಸೊ ಅವಕ್ಕೆ ಮಿನಿಮಮ್ ಟೆಂಪರೇಚರ್ ಅನ್ನೋದು, ಅದೆಂಥ ದೇಸಿ ಕೋಳಿ ಆಗಿದ್ದರೂ ಇಲ್ಲ ಪಂದಿಗೆ ಬಿಡೋ ಕೋಳಿ ಆಗಿದ್ದರೂ ಕೂಡ ಮಿನಿಮಮ್ ಟೆಂಪ್ರೇಚರ್ ಇರಲೇಬೇಕು. ಮಿನಿಮಮ್ ಟೆಂಪ್ರೇಚರ್ ಇನ್ನು ಕಮ್ಮಿ ಆಯಿತು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಉಸಿರಾಟದ ತೊಂದರೆ ಆಗಿರ್ಬೋದು, ಈ ಥರ ತೊಂದರೆಗಳು ನಾನಾ ರೀತಿ ತೊಂದರೆ ಬಂದೇನಾಗುತ್ತೆ, ಸಾಯೋದು ಗ್ಯಾರಂಟಿ. ಸೊ ಇದಕ್ಕೆ ಫೀಡು ಸೇರಿಸಿ ನಾನು ಹೇಳೋದಾದರೆ, ಫೀಡು ಕೋಳಿ ತೊಗೊಂಡ್ರದ್ದೆಲ್ಲ ಸೇರಿಸಿ ಹೇಳೋದಾದರೆ ನಮಗೊಂದು 60,000, ಮಿನಿಮಮ್ 60,000 ಲಾಸ್ ಆಗಿರುತ್ತೆ. ಕೊರೆಯುವ ಚಳಿಯಲ್ಲಿ ಮನುಷ್ಯರೇ ಬದುಕುವುದು ಕಷ್ಟವಾಗುತ್ತಿದೆ. ನಮ್ಮ ರಕ್ಷಣೆಗೆ ನಾವು ಹೇಗೆ ಬೆಚ್ಚನೆಯ ವಾತಾವರಣ ಸೃಷ್ಟಿಸಿಕೊಳ್ಳುತ್ತೇವೋ ಹಾಗೆ ಕುರಿ ಕೋಳಿ ಪ್ರಾಣಿಗಳಿಗೂ ಬೆಚ್ಚನೆಯ ವಾತಾವರಣ ಸೃಷ್ಟಿಸಬೇಕು. ಇಲ್ಲವಾದರೆ ಚಳಿ ತಡೆಯಲಾಗದೆ ಉಸಿರಾಟ ತೊಂದರೆಯಾಗಿ ಸಾವನ್ನಪ್ಪುತ್ತವೆ. ಆದ್ದರಿಂದ ಬೆಂಕಿ ಅಥವಾ ವಿದ್ಯುತ್ ಬಲ್ಬ್ಗಳನ್ನು ಅಳವಡಿಸಿ ಶಾಖ ನೀಡಿ ಎಂದು ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ರಂಗಪ್ಪ ಸಲಹೆ ನೀಡಿದ್ದಾರೆ. ಯಾವುದೇ ಆಗಿರ್ಬೋದು, ಕುರಿ ಆಗಲಿ ಕೋಳಿ ಆಗಲಿ ಏನೇ ಆಗಲಿ. ಈಗ ಇನ್ನೂ ಒಂದು ಏನಾಯ್ತಂದರೆ, ಈಗ ಯಾವಾಗ ವಾತಾವರಣ ಸಡನ್ನಾಗಿ ಜಾಸ್ತಿ ಆಗೋದೆಲ್ಲ ಆದ ತಕ್ಷಣ ಒಂದೊಂದ್ಸಾರಿ ಆ ಸ್ಟ್ರೆಸ್ಸಿಂದನೂ ಕಾಯಿಲೆಗಳು ಬರ್ತವೆ. ಸೊ ಅದನ್ನು ಫಸ್ಟು ನಾವು ಆ ವಾತಾವರಣಕ್ಕೆ ಅದನ್ನು ನಾವು ಸ್ವಲ್ಪ ಆ ಪ್ರಾಣಿ ಓನರ್ ಕೂಡ ಅದನ್ನು ಸ್ವಲ್ಪ ಬೆಚ್ಚಗಿರೋಂಗೆ ಮಾಡ್ಕೋಬೇಕಾಗುತ್ತೆ. ಮಿಕ್ಕಿದ್ದೇನೇ ಒಂದು ಕಾಯಿಲೆ ಬಂದ ತಕ್ಷಣ ಡಾಕ್ಟ್ರಿಗೆ ಹೇಳಬೇಕು. ತಾವು ಏನೀಗ ಕೋಳಿ ಬಗ್ಗೆ ಹೇಳಿದ್ರು ಅದು ಅಲ್ಲಿರೋ ಡಾಕ್ಟ್ರಿಗೆ ಹೇಳಿದರೆ ಗೊತ್ತಾಗ್ತಿತ್ತು ನಮಗೂ. ಈಗ ಅವ್ರು ಕಳಿಸ್ತೀವಿ, ಅಲ್ಲಿಗೆ ಕಳಿಸ್ಬಿಟ್ಟು ಅವ್ರ ಹತ್ರ ಮಾಹಿತಿ ತಗೊಂಡು ಅದು ಯಾವ ಥರ ಕಾಯಿಲೆಯಿಂದ ಸತ್ತಿದೆಯೋ ಅಂತ ತಿಳ್ಕೊಂಡು ಅದನ್ನು ನಾವು ಕ್ರಮ ತಗೊಳ್ತೀವಿ. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಹಣ ದುರುಪಯೋಗ ಆರೋಪದ ಮೇಲೆ ಅನರ್ಹಗೊಂಡಿದ್ದಾರೆ.
ಇಲಾಖಾ ತನಿಖೆಯಲ್ಲಿ ಶಾಸನಬದ್ಧ ಅನುದಾನಗಳು, 15ನೇ ಹಣಕಾಸು ಆಯೋಗದ ನಿಧಿಗಳು ಮತ್ತು ಇತರ ಅನುದಾನಗಳ ಬಳಕೆಯಲ್ಲಿ ಅಕ್ರಮಗಳು ನಡೆದಿರುವುದು ಕಂಡುಬಂದಿದೆ. 2.5 ಲಕ್ಷ 5 ಲಕ್ಷ 1, 2.5 ಲಕ್ಷ 1, ಆಮೇಲೆ ಒಂದು 10. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಎನ್ ಸರಳಾ ಅವರನ್ನು ಪಂಚಾಯಿತಿ ಅನುದಾನ ದುರ್ಬಳಕೆ ಆರೋಪದ ಮೇಲೆ ಅನರ್ಹಗೊಳಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆದೇಶ ಹೊರಡಿಸಿದೆ. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸೋಮೇಶ್ವರ ಈಶ್ವರಪ್ಪ ಮತ್ತು ಸೋಮೇನಹಳ್ಳಿಯ ರಮೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಅನರ್ಹತೆಗೊಳಿಸಿದ್ರೆ ಸಾಲದು, ದುರುಪಯೋಗ ಆಗಿರುವ ಹಣವನ್ನು ಮರುಪಾವತಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಯಾಕೆಂದರೆ ಸುಮಾರು 8-10 ಲಕ್ಷ ಮೇಲೆ ಇದಾಗಿದೆ, ದರೋಡೆಯಾಗಿದೆ. ಅದನ್ನು ಅಧಿಕಾರಿಗಳಿಗೆ ಅದನ್ನು ವಸೂಲಿ ಮಾಡೋಕ್ಕೆ ಯಾವುದೇ ರೀತಿಯಲ್ಲಿ ತೋರಿಸಿಲ್ಲ. ಬರೀ ಅವನ್ನ ರದ್ದು ಮಾಡಿದರೆ ಅವ್ರಿರ್ತಕ್ಕಂಥ ಮೆಂಬರ್ಶಿಪ್ಪನ್ನು ಮತ್ತು 6 ವರ್ಷ ನಿಲ್ಲಬಾರದು ಅಂತೇಳಿ ಒಂದು ಆದೇಶ ಮಾಡಿದ್ವಿ. ಅದನ್ನು ನಾವು ಏನು ಹೇಳೋದಂದರೆ, ಇದನ್ನು ಸಾಲದು, ಅವ್ರ ಮೇಲೆ ಪೂರ್ತಿ ಶಿಕ್ಷೆ ಆಗಬೇಕು. ಸಣ್ಣ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಅಂಗನವಾಡಿ ಶಾಲೆಗೆ ಕಟ್ಟಬೇಕು, ಅದಕ್ಕೆ ಕಟ್ಟದಿರ ಕಂಪ್ಲೀಟ್ ಆ ದುಡ್ಡನ್ನೆಲ್ಲ ಡ್ರಾ ಮಾಡಿ ತಿಂದಾಕಿದೆ. ಆಮೇಲೆ ಬೇರೆ ಬೇರೆ ಬಿಲ್ಗಳೆಲ್ಲ ಕೊಟ್ಟು ಅಂಗಡಿಗಳಲ್ಲಿ ಬೇರೆ ಬೇರೆ ಬಿಲ್ಗಳೆಲ್ಲ ಅಟ್ಯಾಚ್ ಮಾಡಿಸಿ ಕಂಪ್ಲೀಟು ಹಣ ದುರುಪಯೋಗ ಮಾಡಿರ್ತಾರೆ. 15ನೇ ಹಣಕಾಸಲ್ಲಿ ಸುಮಾರು ಲಕ್ಷಗಳು ದುರುಪಯೋಗ ಆಗಿದೆ. ಅದರಿಂದ ದಯವಿಟ್ಟು ಇದನ್ನು ಮತ್ತೆ ಸರ್ಕಾರದವರು ಇವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೋಬೇಕಂತೇಳಿ ನಾವು ಆದೇಶ ಮಾಡ್ತೀವಿ. ಇಲ್ಲ ಅಂದರೆ ಇವರು ಆ ಥರ ಮಾಡಲಿಲ್ಲ ಅಂದರೆ ನಾವು ಮುಂದೆ ಇನ್ನೂ ಮೇಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟು ಅದನ್ನ ಚಾಲೆಂಜ್ ಮಾಡ್ತೀವಿ. ಗ್ರಾಮಸ್ಥರು ನೀಡಿದ ದೂರಿನಂತೆ ಇಲಾಖೆಯ ವಿಚಾರಣೆ ನಡೆಸಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಕೆಎನ್ ಸರಳಾ, ಇಂದಿನ ಅಧ್ಯಕ್ಷರು, ಹಾಲಿ ಸದಸ್ಯರು, ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ, ಗುಡಿಬಂಡೆ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ವಿರುದ್ಧ ಸಾಬೀತಾದ ಆರೋಪಗಳಿಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮವು ಸದಸ್ಯತ್ವ ಸ್ಥಾನದಿಂದ ತೆಗೆದುಹಾಕಿದೆ. ಪ್ರಕರಣ 43(a)(2) ಅನ್ವಯ ಮುಂದಿನ 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ನಿಲ್ಲದಂತೆ ರಣದೀಪ್ ಸರ್ಕಾರದ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಅನರ್ಹಗೊಳಿಸಿ ಆದೇಶಿಸಿದ್ದಾರೆ. ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಬಂಡೆ. ರಾಜ್ಯದಲ್ಲಿ ಮಿಸ್ಟರ್ ಕ್ಲೀನ್ ಚಿಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ತವರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿರುವ ಭ್ರಷ್ಟಾಚಾರದ ಹಗರಣ ಆರೋಪ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಕೂಡಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಜಿಲ್ಲಾ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿನ ತಹಸೀಲ್ದಾರ್ ಕಚೇರಿ ಬಳಿ ಬೆಳಗಿನ ಜಾವವೇ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ಆಡಳಿತವನ್ನು ಖಂಡಿಸಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು. ತಹಸೀಲ್ದಾರ್ ಕಚೇರಿಯ ಮೆಟ್ಟಿಲುಗಳ ಮೇಲೆ ಪ್ರತಿಭಟನಾ ಧರಣಿ ನಡೆಸಿದ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ, ತಾಲೂಕಿನ ನರಸಾಪುರ ಹೋಬಳಿಯ ಗರುಡಪಾಳ್ಯದಲ್ಲಿನ ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಹಾಗೂ ಸರ್ವೆ ನಂಬರ್ 46ರಲ್ಲಿ 16 ಎಕರೆ 20 ಗುಂಟೆ ಜಮೀನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಫಾರ್ಮ್ ಹೌಸ್ ನಿರ್ಮಿಸಿಕೊಂಡಿದ್ದಾರೆ. ಈ ಅಕ್ರಮದ ಆರೋಪವು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಕೊಂಡಿದ್ದಲ್ಲಿ ಅದನ್ನು ತಿದ್ದುಪಡಿ ಮಾಡುವ ಸಾಧ್ಯತೆ ಇರುವುದರಿಂದ ಪ್ರತಿಭಟಿಸುತ್ತಿದ್ದೇವೆ ಎಂದರು. ನರಸಾಪುರದ ಗರಡಹಳ್ಳಿ ಗ್ರಾಮದಲ್ಲಿ ಸುಮಾರು 21 ಎಕರೆ 16 ಗುಂಟೆ ಇವತ್ತು ಭೂ ಕಬಳಿಕೆ ಆಗಿರೋದು. ಅದು ಮಾನ್ಯ ಕಂದಾಯ ಸಚಿವರೇ ಮಾಡಿರೋದು. ಆ ಕಾರಣಕ್ಕೆ ಇವತ್ತು ಏನು ನಾವಿವತ್ತು BJP ಜಿಲ್ಲಾ ಘಟಕ ಬಂದು ಇಲ್ಲಿ ಕಾವಲು ಕಾಯ್ತಾ ಇದ್ದೀರಿ. ಇವತ್ತು ಯಾಕಂದರೆ ಮೂಡಾ ಕೇಸಲ್ಲಿ 14 ಸೈಟು ಹೊಡೆದಾಗ ಇದೇ ದಾಖಲಾತಿಗಳನ್ನ ಶಿಫ್ಟಿಂಗ್ ಮಾಡಿದ್ರು, ಕಳ್ತನ ಮಾಡುವಂಥ ಪ್ರಯತ್ನ ಕೂಡ ಆಗಿತ್ತು. ತದನಂತರ ಅದು ತನಿಖೆ ಎದುರಿಸೋಕ್ಕಾಗದಿರ 14 ಸೈಟ್ ವಾಪಸ್ಸು ಕೊಟ್ಟಿದ್ದು. ಆ ಕಾರಣಕ್ಕೆ ಇವತ್ತು ಏನು ಪ್ರಿಯಾಂಕಾ ಖರ್ಗೆ ಕೂಡ 5 ಎಕರೆ ಜಮೀನನ್ನ ಸರ್ಕಾರದ ತಗೊಂಡು ಮತ್ತೆ ವಾಪಸ್ ಕೊಟ್ಟಿದ್ರು. ಇವತ್ತು ಏನು ಮಿಸ್ಟರ್ ಕ್ಲೀನ್ ಅಂತ ಬೈರೇಗೌಡ ಕೃಷ್ಣ ಬೈರೇಗೌಡ ತಮ್ಮಷ್ಟವೇ ಸ್ವಯಂ ಘೋಷಿತ ಮಿಸ್ಟರ್ ಕ್ಲೀನ್ ಅಂತ ಆಗಿದ್ದಾರೆ. ಇವತ್ತು ಅವರೇ 21 ಎಕರೆ 16 ಗುಂಟೆ ಕಬಳಿಕೆ ಆಗಿರೋದು ದಾಖಲಾತಿಗಳ ಸಮೇತ ನಮ್ಗೆ ಸಿಕ್ಕಿದೆ. ಆ ಕಾರಣ ಅಕ್ರಮವಾಗಿ ಒತ್ತುವರಿ ಮಾಡಿರುವುದನ್ನು ಸಚಿವರ ತಂದೆ ತಾತನವರ ಕಾಲದಲ್ಲಿ ಸರ್ಕಾರದಿಂದ ಗ್ರಾಂಟ್ ಆಗಿದೆ ಎಂಬುದು ಶುದ್ಧ ಸುಳ್ಳು. ಒಂದು ವೇಳೆ ಗ್ರಾಂಟ್ ಮಾಡಿದ್ರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಮೀನನ್ನ ಸರ್ಕಾರವು ಒಬ್ಬರಿಗೇನೆ ಗ್ರಾಂಟ್ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಒಬ್ಬರಿಗೆ ಮಾಡಿದ್ರೆ ಅದರ ದಾಖಲೆಗಳನ್ನು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದ್ರು.
ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಕೆಯುಡಿಎ ಮಾಜಿ ಅಧ್ಯಕ್ಷ ವಿಜಯಕುಮಾರ್, ಜಿಲ್ಲಾ ಯುವ ಮೋರ್ಚಾ ಬಾಲಾಜಿ, ಬಿಜೆಪಿ ಮಾಧ್ಯಮ ಪ್ರಮುಖ್ ಕೆಂಬೋಡಿ ನಾರಾಯಣಸ್ವಾಮಿ, ಬಿಜೆಪಿ ಕಾರ್ಯದರ್ಶಿ ರಾಜೇಶ್ ಸಿಂಗ್, ರಾಜ್ಯ ಮುಖಂಡ ಗಾಂಧಿನಗರ ವೆಂಕಟೇಶ್, ದಿಶಾ ಸಮಿತಿ ಮಾಜಿ ಸದಸ್ಯ ಅಪ್ಪಿ ನಾರಾಯಣಸ್ವಾಮಿ ಮುಂತಾದವರು ಭಾಗವಹಿಸಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರದಿಂದ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 64ರಲ್ಲಿ ಅಪಘಾತ ನಡೆಯದ ದಿನಗಳೇ ಇಲ್ಲ ಎಂದರೆ ತಪ್ಪಾಗಲಾರದು. ಅದೊಂದು ಸುರಕ್ಷತೆ ಇಲ್ಲದ ಯಮಲೋಕದ ದಾರಿಯಂತಾಗಿದೆ. ಇದೇ ರಸ್ತೆಗೆ ಈಗ ಇಶಾ ಫೌಂಡೇಶನ್ ಬಂದಿದ್ದು ಇನ್ನಷ್ಟು ಒತ್ತಡದ ಸಂಚಾರವಾಗಿ ಬಿಟ್ಟಿದೆ. ಇಂದು ಸಹ ಇಶಾ ಕಡೆಯಿಂದ ಬಂದ ಬೈಕ್ ಸವಾರರು ಕ್ಯಾಂಟರ್ಗೆ ಗುದ್ದಿ ಇಬ್ಬರು ಗಂಭೀರ ಗಾಯಗೊಂಡಿದ್ರೆ ಅದೇ ಗಾಡಿಗೆ ಮತ್ತೊಂದು ಲಾರಿ ಡಿಕ್ಕಿ ಹೊಡೆದು ಸರಣಿ ಅಪಘಾತ ಸಂಭವಿಸಿದೆ. ಹೌದು, ಚಿಕ್ಕಬಳ್ಳಾಪುರದಿಂದ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 64ರಲ್ಲಿ ಆಕ್ಸಿಡೆಂಟ್ ನಡೆಯದೇ ಇರುವ ದಿನಗಳೇ ಇಲ್ಲ ಎನ್ನುವಂತಾಗಿದೆ. ವಾಪಸಂದ್ರ ಬ್ರಿಡ್ಜ್ ಕೆಳಗೆ ಒಂದಾದ ಮೇಲೊಂದರಂತೆ 3 ವಾಹನಗಳು ಡಿಕ್ಕಿಯಾಗಿವೆ. ಅದೃಷ್ಟವಶಾತ್ ಪ್ರಾಣಾಪಾಯವಾಗದೆ ನಡೆದ ಘಟನೆ ಭಯ ಉಂಟು ಮಾಡಿದೆ. ಬೈಕ್ ಸವಾರರಿಬ್ಬರ ಕಾಲು ಮುರಿದು ಗಂಭೀರ ಗಾಯಗಳಾಗಿವೆ. ಇಶಾ ಫೌಂಡೇಶನ್ನಿಂದ ಬೆಂಗಳೂರು ಕಡೆ ಹೋಗುವ ವೇಳೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಬಳಿಕ ಬೆಂಗಳೂರಿಗೆ ರವಾನಿಸಲಾಗಿದೆ. ಇಶಾದಿಂದ ಬೈಕ್ನಲ್ಲಿ ಬಂದ ಸವಾರರು ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಅದೇ ಕ್ಯಾಂಟರ್ಗೆ ಹಿಂದಿನಿಂದ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದಿದ್ದು 2 ವಾಹನಗಳು ನಜ್ಜುಗುಜ್ಜಾಗಿವೆ. ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೋಡನ್ ಒಂದರಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಗೋಡನ್ನಲ್ಲಿದ್ದ ಸಾಮಗ್ರಿಗಳು ಸಂಪೂರ್ಣ ಸುಟ್ಟು ಕರಕಲಾಗಿರುವ ಘಟನೆ ಚಿಂತಾಮಣಿ ನಗರದ ಬಂಬೂ ಬಜಾರ್ನಲ್ಲಿ ಬುಧವಾರ ಸಂಜೆ ನಡೆದಿದೆ. ಚಿಂತಾಮಣಿ ನಗರದ ಬಂಬೂ ಬಜಾರ್ ರೈಸ್ ಮಿಲ್ ಬಳಿಯ ಗೋಡನ್ನಲ್ಲಿ ಬುಧವಾರ ಸಂಜೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿದ್ದನ್ನ ಕಂಡ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ವಿಷಯ ಮುಟ್ಟಿಸಿದ್ದು, ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು, ಆ ವೇಳೆಗಾಗಲೇ ಗೋಡನ್ನಲ್ಲಿದ್ದ ಮರದ ಸಾಮಗ್ರಿಗಳು ಸುಟ್ಟು ಕರಕಲಾಗುವುದರ ಜೊತೆಗೆ ಗೋಡನ್ನಲ್ಲಿದ್ದ ಬೆಕ್ಕೊಂದು ಸುಟ್ಟು ಕರಕಲಾಗಿದೆ. ನೋಡ್ಬೋದು, ಒಂದು ಸಿಲಿಂಡರ್ ಕೂಡ ಇದೆ, ಬೇಕಾಗಿ ಒಂದು ಬೆಕ್ಕು ಕೂಡ ಒಳಗಡೆ ಪಾಪ್ ಸೇರ್ಕೊಂಡು ಅದು ಕೂಡ ತೀರ್ಕೊಂಡಿದೆ. ಬೆಂಕಿ ನಂದಿಸುವ ಕಾರ್ಯ ಬರ್ನೆಸ್ ಆಗ್ತಾ ಇದೆ. ಒಳಗಡೆ ಗ್ಯಾಸ್ ಸ್ಫೋಟ ಆಗಿದೆ, ಸಿಲಿಂಡರ್ ಸ್ಫೋಟ ಆಗಿದೆ, ಇನ್ನೂ ಖಚಿತ ಮಾಹಿತಿ ಇಲ್ಲ. ಇನ್ನು ಬೆಂಕಿ ಯಾವ ಕಾರಣಕ್ಕೆ ಒತ್ತಿಕೊಂಡಿತು, ಗ್ಯಾಸ್ ಲೀಕ್ನಿಂದಲ ಅಥವಾ ವಿದ್ಯುತ್ ಅವಘಡದಿಂದ ಸಂಭವಿಸಿದೆಯಾ ಎಂಬುದು ಅಗ್ನಿಶಾಮಕ ದಳದ ಸಿಬ್ಬಂದಿ ಅಥವಾ ಪೊಲೀಸರ ತನಿಖೆಯಿಂದ ಮಾತ್ರ ಹೊರಬರಬೇಕಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಗುಡಿಬಂಡೆ ತಾಲೂಕು ರಾಜಕೀಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯ ಸಾಧಿಸಿದ್ದಾರೆ. ಕಡೇಹಳ್ಳಿ ಗಂಗಿರೆಡ್ಡಿ ಅಧ್ಯಕ್ಷರಾಗಿ ಹಾಗೂ ಬ್ರಾಹ್ಮಣರಹಳ್ಳಿ ಭಾಗ್ಯಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ತನ್ನ ಹಿಡಿತವನ್ನು ಸಾಧಿಸಿದೆ. भारत माता की
ಗುರುವಾರ ಗುಡಿಬಂಡೆ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗಂಗಿರೆಡ್ಡಿ ಹಾಗೂ ವೆಂಕಟನರಸಪ್ಪ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಗ್ಯಮ್ಮ ಹಾಗೂ ಶ್ರೀರಾಮಪ್ಪ ಕಣದಲ್ಲಿದ್ದರು. ಒಟ್ಟು 15 ಮತಗಳ ಪೈಕಿ ಗಂಗಿರೆಡ್ಡಿ ಹಾಗೂ ಭಾಗ್ಯಮ್ಮ ತಲಾ 8 ಮತಗಳನ್ನು ಪಡೆಯುವ ಮೂಲಕ ವಿಜಯಶಾಲಿಯಾದರು ಎಂದು ಚುನಾವಣಾಧಿಕಾರಿಗಳು ಅಧಿಕೃತವಾಗಿ ಘೋಷಿಸಿದರು. ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಮತ್ತು ಎನ್ಡಿಎ ಮುಖಂಡರ ನಡುವೆ ಭಾರೀ ಪೈಪೋಟಿ ನಡೆದಿತ್ತು. ತಮ್ಮ ಬೆಂಬಲಿತ ಸದಸ್ಯರನ್ನು ಉಳಿಸಿಕೊಳ್ಳಲು ಉಭಯ ಪಕ್ಷಗಳ ನಾಯಕರು ಹರಸಾಹಸ ಪಟ್ಟಿದ್ರು. ಈ ವೇಳೆ ಕೆಲ ಕಾಲ ರಾಜಕೀಯ ಐಡ್ರಾಮಾ ಕೂಡ ನಡೆಯಿತು. ಅಧಿಕಾರ ಹಿಡಿಯಲು ಕಾಂಗ್ರೆಸ್ ನಡೆಸಿದ ತಂತ್ರಗಾರಿಕೆಯನ್ನು ಮೆಟ್ಟಿ ನಿಲ್ಲುವಲ್ಲಿ ಎನ್ಡಿಎ ಯಶಸ್ವಿಯಾಗಿದೆ. ಗೆಲುವಿನ ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಗಂಗಿರೆಡ್ಡಿ, ನನ್ನ ಆಯ್ಕೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮುಖಂಡ ಹರಿನಾಥ ರೆಡ್ಡಿ ಹಾಗೂ ಎನ್ಡಿಎ ಮೈತ್ರಿಕೂಟದ ಎಲ್ಲ ನಾಯಕರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಂಘವನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಕೆ ಸುಧಾಕರ್ ಅವರು ಮತ್ತು ಅದೇ ಹರಿನಾಥ ರೆಡ್ಡಿ ಅವರು, ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಎಲ್ಲ ಮತ ಬಾಂಧವರು, ಅದೇ ರೀತಿಯಾಗಿ ಗುಡಿಬಂಡೆ ತಾಲೂಕಿನ ಎನ್ಡಿಎ ಮುಖಂಡರುಗಳು, ಅದೇ ರೀತಿಯಾಗಿ TFSMSನ ಸದಸ್ಯರು ಎಲ್ಲರೂ ಸಹ ಈ ವಿಜಯೋತ್ಸವದಲ್ಲಿ ಭಾಗಿಯಾಗಿರ್ತಾರೆ. ಎಷ್ಟೇ ನಾನು ಈ ಚುನಾವಣೆಯಲ್ಲಿ ನಮ್ಮ ಎಲ್ಲರೂ ನಿರ್ದೇಶಕರಿಗೆ ಮತ್ತು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಎಲ್ಲರ ಪರವಾಗಿ ನಾವು ಮನವಿ ಸಲ್ಲಿಸ್ಕೊಳ್ತೀನಿ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ ರೆಡ್ಡಿ ಮಾತನಾಡಿ, ಕ್ಷೇತ್ರದಲ್ಲಿ ಎನ್ಡಿಎ ಹಂತ ಹಂತವಾಗಿ ಬಲಿಷ್ಠವಾಗುತ್ತಿದೆ. ಈಗಾಗಲೇ PLD ಬ್ಯಾಂಕ್ ಹಾಗೂ DCC ಬ್ಯಾಂಕ್ನಲ್ಲಿ ಗೆಲುವು ಸಾಧಿಸಿದ್ದೇವೆ. ಈಗ TAPCMS ಕೂಡ ನಮ್ಮ ಪಾಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮದ್ದಿರೆಡ್ಡಿ, MV ಶಿವಣ್ಣ, ಬಾಬು, ಮನೋಜ್, ವೇಣುಗೋಪಾಲ್, ವೆಂಕಟೇಶಪ್ಪ, ಚಲಪತಿ ಸೇರಿದಂತೆ ಮೈತ್ರಿಕೂಟದ ಹಲವು ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮಂಜುನಾಥ್ B, E ನ್ಯೂಸ್ ಟಿವಿ, ಗುಡಿಬಂಡೆ. ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯ ಮೇಲೆ ಬಿಜೆಪಿ ಪಕ್ಷ ಹೂಡಿರುವ ಅರ್ಜಿಯನ್ನು ನ್ಯಾಯಾಲಯವು ತಿರಸ್ಕರಿಸುವ ಮೂಲಕ ಮುಖಭಂಗ ಉಂಟು ಮಾಡಿದೆ. ಆದರೂ ಸಹ ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಮಾಡಿರುವ ಪಿತೂರಿ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಕೋಲಾರ ನಗರದ ಬೈಪಾಸ್ ಬಳಿ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಿಜೆಪಿ ಪಕ್ಷದ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡುವ ವೇಳೆ ಕಾಂಗ್ರೆಸ್ ಮುಖಂಡರನ್ನು ಪೊಲೀಸರು ಬಂಧಿಸಿದರು. ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ನೂರಾರು ಮಂದಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕೋಲಾರ ನಗರದ ಬಂಗಾರಪೇಟೆ ಮಾರ್ಗದ ಜಿಗ್ಜಾಗ್ ಬಳಿ ಸಂಘಟಿತರಾಗಿ ಕಾಂಗ್ರೆಸ್ ಬಾವುಟಗಳನ್ನು ಹಿಡಿದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ವಿರುದ್ಧ ಘೋಷಣೆಗಳು ಕೂಗಿ ಬಿಜೆಪಿ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಿಜೆಪಿ ಕಚೇರಿಯತ್ತ ಧಾವಿಸಿ ಮುತ್ತಿಗೆ ಹಾಕಲು ಈ ವೇಳೆಯಲ್ಲಿ ಮಾರ್ಗದ ಮಧ್ಯೆ ಪೊಲೀಸರು ಬ್ಯಾರಿಕೇಡ್ ಮೂಲಕ ಕಾರ್ಯಕರ್ತರನ್ನು ಮುಂದೆ ಹೋಗದಂತೆ ತಡೆಯುವಲ್ಲಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಪೊಲೀಸರನ್ನು ತಳ್ಳಿಕೊಂಡು ಮುಂದೆ ಹೋಗಲು ಪ್ರಯತ್ನಿಸಿದ ಮುಖಂಡರನ್ನು ಹಾಗೂ ಕಾರ್ಯಕರ್ತರನ್ನು 2 ಪೊಲೀಸ್ ವ್ಯಾನ್ಗಳಲ್ಲಿ ತುಂಬಿಸಿಕೊಂಡು ಗುಂಪನ್ನ ಚದುರಿಸುವಲ್ಲಿ ಯಶಸ್ವಿಗೊಂಡು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವ ಕಾಂಗ್ರೆಸ್ ಪ್ರಯತ್ನವನ್ನು ವಿಫಲಗೊಳಿಸಿದ್ರು. ಪ್ರತಿಭಟನಾ ರ್ಯಾಲಿಯಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೈ ಶಿವಕುಮಾರ್, SC ಘಟಕದ ಜಿಲ್ಲಾಧ್ಯಕ್ಷ ಕೆ ಜಯದೇವ್, KUDಯ ಅಧ್ಯಕ್ಷ ಮಹಮ್ಮದ್ ಅನೀಫ್, ಆಲು ಒಕ್ಕೂಟದ ನಿರ್ದೇಶಕ ಶರೀಫ್, ನಗರ ಘಟಕದ ಅಧ್ಯಕ್ಷ ಸೈಯದ್ ಅಫ್ಸರ್, ಜಿಲ್ಲಾ ಕಾರ್ಯದರ್ಶಿ ವೆಂಕಟಪತಪ್ಪ, ನಗರಸಭಾ ಸದಸ್ಯರಾದ ಅಂಬರೀಶ್, ಮುರಳೀಗೌಡ ಮುಂತಾದವರು ಭಾಗವಹಿಸಿದ್ರು. ಸತೀಶ್, E ನ್ಯೂಸ್ ಟಿವಿ, ಕೋಲಾರ.
ಸಾರ್ವಜನಿಕರ ಆಸ್ಪತ್ರೆ ಸಮಸ್ಯೆಗಳ ತಾಣವಾಗಿದೆ. ಇಲ್ಲಿನ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಇಲ್ಲದೆ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಮಾಜ ಸೇವಕ ಕೆ ಕೆಂಪರಾಜು ಆಕ್ರೋಶ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಸಮಾಜ ಸೇವಕ ಕೆ ಕೆಂಪರಾಜು ದಿಢೀರ್ ಭೇಟಿ ನೀಡಿ ರೋಗಿಗಳ ಸಮಸ್ಯೆ ಆಲಿಸಿದ್ರು. ನಂತರ ಮಾತನಾಡಿದ ಅವರು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು ಸಮಸ್ಯೆಗಳನ್ನು ಬಗೆಹರಿಸಲು ಇಲ್ಲಿನ ಜನಪ್ರತಿನಿಧಿಗಳ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ. ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಜಾಲ ಕುರುಡು ನೀತಿ ಅನುಸರಿಸುತ್ತಿದ್ದಾರೆ. ಆಂಬ್ಯುಲೆನ್ಸ್ ವಾಹನಗಳ ಸೇವೆ ಇಲ್ಲದೆ ಅಪಘಾತಗಳು ನಡೆದ ಸಂದರ್ಭದಲ್ಲಿ ಸಾರ್ವಜನಿಕರು ನರಕ ಅನುಭವಿಸುತ್ತಿದ್ದಾರೆ. ಒಳರೋಗಿಗಳು ದಾಖಲಾಗಿ 1 ವಾರವಾದರೂ ಚಿಕಿತ್ಸೆ ನೀಡದೆ ವೈದ್ಯಾಧಿಕಾರಿಗಳು ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಸಾರ್ವಜನಿಕರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಕಣ್ಣು ತಪಾಸಣೆ ವೈದ್ಯರು ಆಸ್ಪತ್ರೆಗೆ ಬಂದು ಮಾಯವಾಗಿದ್ದಾರೆ. ಅದನ್ನು ಪ್ರಶ್ನಿಸುವ ಅಧಿಕಾರ ಇಲ್ಲ ಎಂದು ಡಾಕ್ಟರ್ ಮಂಜುನಾಥ್ ತಿಳಿಸಿದಾಗ ಕೆ ಕೆಂಪರಾಜು ಮಾತನಾಡಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲವನ್ನೂ ಸಹ ಕೇಳಬಹುದು, ಯಾಕೆ ಕೇಳಬಾರದು ಎಂದು ಕೆಂಡಾಮಂಡರಾದರು. ಸರ್ ಪೇಷಂಟ್ ಕೊಡಬೇಕಾಗಿಲ್ಲ ಸರ್. ಇನ್ನೇನು ಕೊಡಬೇಕು? ನಾವು ಪೊಲೀಸ್ ಇಂಟಿಮೇಷನ್ ಕೊಟ್ಬಿಟ್ಟು ಇವ್ರಿಗೆ ಹೇಳ್ತೀವಿ. ನಾವು ಪೊಲೀಸ್ ಸರ್ಟಿಫಿಕೇಟ್ ಇಲ್ಲಿ ಕೊಡಲ್ಲ. ಇನ್ನೊಂದು ಸರ್ಟಿಫಿಕೇಟ್ ಯಾರು ಇನ್ವೆಸ್ಟಿಗೇಟಿಂಗ್ ಪೊಲೀಸ್ನವ್ರು ಕೊಡ್ತೀವಿ, ಇವ್ರ ಕೈ ಕೊಡಲ್ಲ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದರೂ ಇಲ್ಲದಂತಾಗಿದೆ. ನೀರು ಕುಡಿಯುವ ಲೋಟ ಪಾಚಿ ಕಟ್ಟಿದೆ. ಟ್ಯಾಂಕ್ ಕೆಳಗಡೆ ಸೀಮೆ ನೊಣಗಳು ತಾಂಡವಾಡುತ್ತಿವೆ. ಇನ್ನು ಮುಂದೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಆಸ್ಪತ್ರೆಯ ಕಡೆ ಗಮನ ಹರಿಸಿ ಬಡ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಒದಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮಕ್ಕೆ ಮುಂದಾಗಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಗೌರಿಬಿದನೂರು ತಾಲೂಕಲ್ಲಿ ರೋಗಿಗಳು ಸಾರ್ವಜನಿಕರು ನಮ್ಗೆ ಹಲವಾರು ಬಾರಿ ಫೋನ್ ಮಾಡಿದ್ದಾರೆ. ನಾನು ಡಾಕ್ಟ್ರಿಗೆ ಹೆಸಿಗೆ ಕೊಟ್ಟಿದ್ದೀನಿ. ನಾನು ನಿಮ್ಮ ಮತ್ತೆ ಎನಿ ಟೈಮ್ ಯಾವಾಗ ಬರ್ತೀನಿ ಹೇಳೋಕ್ಕಾಗಲ್ಲ. ಕುಡಿಯೋ ನೀರಿನ ವ್ಯವಸ್ಥೆಗಳು ಸರಿಯಿಲ್ಲ. ಆಂಬುಲೆನ್ಸ್ದು ದೊಡ್ಡ ದಂಧೆ ನಡೀತಾ ಇದೆ ಇಲ್ಲಿ. ಗೌರ್ಮೆಂಟು ಆಂಬುಲೆನ್ಸ್ನ ಉಪಯೋಗಿಸ್ತಾ ಇಲ್ಲ. ಆಮೇಲೆ ಡಾಕ್ಟ್ರು ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ನಮಗೆ ಸ್ಟಾಫು ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಮ್ಮ ಇಲ್ಲಿ ತಾಲೂಕಿನ ಜನರು ಇರಲಿ ಬಿಡು, ತಾಲೂಕಿನ ಜನರು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ನಾವು ಬರಬೇಕು ಅಂತಿದ್ರೆ ಹಲವಾರು ಬಾರಿ. ಈಗ ಪುಲ್ಗನಹಳ್ಳಿದು ಕೇಸ್ ಆಯಿತು, ಅದೆಲ್ಲ ನೆಗ್ಲೆಕ್ಟಿಂದನೇ ಆಗಿರೋದು. ಇದೇ ಸಂದರ್ಭದಲ್ಲಿ ಎಂಎಸ್ ರಾಜಶೇಖರ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯ ಸತೀಶ್, ಆನಂದ ನಾಯಕ್, ಯೋಗೇಶ್, ಶಿವಣ್ಣ, ಶಿವಾನಂದ, ಶಾಂತಕುಮಾರ್ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ಸಿಪಿಎಂನ ಕಚೇರಿಯಲ್ಲಿ ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಪ್ರತಿಭಟನೆ ಬಗ್ಗೆ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಸಿಪಿಎಂ ರಾಜ್ಯ ಸಮಿತಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಕೇಂದ್ರ ರಾಜ್ಯ ಸರ್ಕಾರಗಳು ಬಜೆಟ್ ಮಂಡನೆಯಲ್ಲಿ ಕೃಷಿ ಹಾಗೂ ರೈತರನ್ನು ಕಡೆಗಣಿಸಿ ಕಾರ್ಪೊರೇಟ್ ಕೃಷಿಗೆ ಒತ್ತು ಹಾಕುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಹಾಕಿರುವ ಬಂಡವಾಳ ವಾಪಸ್ಸಾಗದೆ ನಷ್ಟಕ್ಕೆ ಸಿಲುಕಿದ ಸ್ವಾಭಿಮಾನಿಗಳು ಪರ್ಯಾಯ ವ್ಯವಸ್ಥೆಗಳಿಲ್ಲದೆ ಆತ್ಮಹತ್ಯೆಗೆ ಶರಣಾಗುವಂತಾಗಿದೆ. ರಾಜ್ಯದಲ್ಲಿ ಪರ್ಯಾಯ ರಾಜಕಾರಣಕ್ಕಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ವಿವಿಧ ಬೇಡಿಕೆಗಳ ಹಕ್ಕೊತ್ತಾಯಕ್ಕಾಗಿ ಮನೆ ಭೇಟಿ ಸಹಿ ಸಂಗ್ರಹದೊಂದಿಗೆ ಡಿಸೆಂಬರ್ 21ರ ಭಾನುವಾರ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಜಿ ಸಿದ್ದಗಂಗಪ್ಪ ತಿಳಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್
ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷದ ನೂತನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡಿರುವ ನಿತಿನ್ ಸಬಿನ್ರನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸಂಸದ ಸುಧಾಕರ್, ನಿತಿನ್ ಸಬಿನ್ ರವರ ನಾಯಕತ್ವದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆ ಮತ್ತಷ್ಟು ಬಲಗೊಳ್ಳಲಿದೆ ಎಂದರು. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ನಡೆದಿದ್ದ ಶ್ರೀಗಂಧದ ಮರಕಳ್ಳತನ ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ತುರುವೇಕೆರೆ ತಾಲೂಕಿನ ನಿವಾಸಿ ರವಿಕುಮಾರ್ ಬಿಎಸ್ ಬಿನ್ ಸಿದ್ದೇಗೌಡ ಅವರ ಜಮೀನಿನಲ್ಲಿ ಸುಮಾರು 3,000 ರೂಪಾಯಿ ಮೌಲ್ಯದ ಶ್ರೀಗಂಧದ ಮರಗಳು ಕಳ್ಳತನವಾಗಿರುವ ಕುರಿತು ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಕಾಯ್ದೆ ಕಲಂ 202 ಅಡಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ಬೆನ್ನತ್ತಿದ ತುರುವೇಕೆರೆ ಪೊಲೀಸರು ತಾಲೂಕಿನ ಗೋಣಿ ತುಮಕೂರು ಗ್ರಾಮದಲ್ಲಿ ಕಳ್ಳರನ್ನು ಮಾಲು ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸ್ ಉಪಾಧೀಕ್ಷಕ ಓಂ ಪ್ರಕಾಶ್ ಅವರ ಮಾರ್ಗಸೂಚನೆಯಂತೆ ವಿಶೇಷ ಅಪರಾಧ ಪತ್ತೆ ತಂಡವನ್ನು ರಚಿಸಲಾಗಿತ್ತು. ತನಿಖೆಯ ವೇಳೆ ಶ್ರೀಗಂಧದ ಮರ ಕಳ್ಳತನದಲ್ಲಿ ಭಾಗಿಯಾಗಿದ್ದ ತುರುವೇಕೆರೆ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಹನುಮಂತಯ್ಯ ಬಿನ್ ಸಿದ್ದಯ್ಯ, 40 ವರ್ಷದ ಹೇಮಂತ್ ಬಿನ್ ಲೇಟ್ ತಿಮ್ಮಯ್ಯ, ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿ ಚಾಕೇನಹಳ್ಳಿ ಗ್ರಾಮದ 41 ವರ್ಷದ ಮಂಜುನಾಥ್ ಬಿನ್ ಲೇಟ್ ಕಾಳಶೆಟ್ ಹಾಗೂ ಶಿರಾ ತಾಲೂಕಿನ ಶಿರಾ ಟೌನ್ ಮೇಗಳಪೇಟೆ ನಿವಾಸಿ 57 ವರ್ಷದ ಚಾದ್ರಿ ರುಹುಲ್ಲಾ ಬಿನ್ ಲೇಟ್ ಚಾದ್ರಿ ಬಸೀರ್ ಸಾಬ್ ಸೇರಿದಂತೆ 4 ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ಕಳ್ಳತನಗೈದ ಶ್ರೀಗಂಧದ ಮರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾದ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅಶೋಕ್ ಕೆವಿ ಅವರು ಅಭಿನಂದಿಸಿ ಪ್ರಶಂಸಿಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಸಿಎಂ ಕುರ್ಚಿ ಕದನ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಬೇಕೆಂದು ತುಮಕೂರಿನಲ್ಲಿ ವಿವಿಧ ಮಠಾಧೀಶರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರ ಕೊಡುಗೆ ಅಪಾರ. ಇದುವರೆಗೂ ರಾಜ್ಯದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಅವಕಾಶ ನೀಡಬೇಕು. ಸಿಎಂ ಬದಲಾವಣೆ ಆದ್ರೆ ಪರಮೇಶ್ವರ್ ಅವರೇ ಸೂಕ್ತ ವ್ಯಕ್ತಿ ಎಂದು ವಿವಿಧ ಮಠಗಳ ಕಾವಿಗಳು ಏಕಸ್ವರದಲ್ಲಿ ಆಗ್ರಹಿಸಿ ಕಾಂಗ್ರೆಸ್ ಹೈಕಮಾಂಡ್ ಗಮನ ಹರಿಸಬೇಕೆಂದು ಮನವಿ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಡಿಪೋ ಸಮೀಪದಲ್ಲಿರುವ ಅಮೃತ ಪಾಲಿಕ್ಲಿನಿಕ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಉಚಿತ ಎಲುಬು ಸಾಂದ್ರತೆ ಪರೀಕ್ಷೆ, ಮೊಣಕಾಲು ಮತ್ತು ಬೆನ್ನು ಮೂಳೆ ನೋವು ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಬೆಂಗಳೂರಿನ ಕ್ಯೂರಾ ಆಸ್ಪತ್ರೆಯ ಮೊಣಕಾಲು ನೋವು ತಜ್ಞರಾದ ಡಾಕ್ಟರ್ ಅಬ್ರಾರ್ ಮಹಮ್ಮದ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊಣಕಾಲು ನೋವು ಸಾಮಾನ್ಯವಾಗಿ 50 ವರ್ಷದ ನಂತರ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಸೂಕ್ತ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಪಡೆದರೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲದೆ ಗುಣಮುಖರಾಗಬಹುದು. ಶಿಬಿರದಲ್ಲಿ ಭಾಗವಹಿಸುವವರಿಗೆ ಉಚಿತವಾಗಿ ಔಷಧಿ ವಿತರಣೆ ಮಾಡುವುದಲ್ಲದೆ ಅಗತ್ಯ ಸಲಹೆ ಹಾಗೂ ಮಾರ್ಗದರ್ಶನ ನೀಡಲಾಗುತ್ತದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅಮೃತ ಪಾಲಿಕ್ಲಿನಿಕ್ನ ವ್ಯವಸ್ಥಾಪಕ ಮಂಜುನಾಥ್ ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊರೆಯುವ ಚಳಿ ಎಫೆಕ್ಟ್, ನಾಟಿ ಕೋಳಿಗಳ ಮಾರಣ ಹೋಮ. ಪ್ರಾಣಿ ಪಕ್ಷಿಗಳ ಮಾಲೀಕರೇ ಎಚ್ಚರ, ನಿಮ್ಮ ಪ್ರಾಣಿಗಳ ರಕ್ಷಣೆಗೆ ಜಾಗರೂಕರಾಗಿರಿ, ಪಶು ಇಲಾಖೆ ಎಚ್ಚರಿಕೆ. 15ನೇ ಹಣಕಾಸು ನಿಧಿ ದುರುಪಯೋಗ ಆರೋಪ ಸಾಬೀತು, ಅನರ್ಹಗೊಂಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ. ದುರುಪಯೋಗ ಹಣ ಮರುಪಾವತಿಸುವಂತೆ ಪಂಚಾಯತ್ ಸದಸ್ಯರ ಆಗ್ರಹ. ಮಿಸ್ಟರ್ ಕ್ಲೀನ್ ಚಿಟ್ ಹೆಗ್ಗಳಿಕೆಗೆ ಪಾತ್ರವಾದ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಅಕ್ರಮ ಭೂ ಒತ್ತುವರಿ ಆರೋಪ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ. ಇಶಾ ಫೌಂಡೇಶನ್ ಕ್ರಾಸ್ ಬಳಿ ಭೀಕರ ಅಪಘಾತ, ಇಂದು ಸಹ ಕ್ವಾಂಟರ್ ಬೈಕ್ ಮತ್ತು ಲಾರಿ ನಡುವೆ ಸರಣಿ ಅಪಘಾತ, 2 ವಾಹನಗಳು ನಜ್ಜುಗುಜ್ಜು, ಇಬ್ಬರ ಸ್ಥಿತಿ ಗಂಭೀರ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.